ಬೆಂಗಳೂರಿನಲ್ಲಿ ಇಂಚಿಂಚು ಜಾಗಕ್ಕೂ ಬಂಗಾರದ ಬೆಲೆ ಇದೆ. ಯಾರದೋ ಜಾಗದಲ್ಲಿ ಇನ್ಯಾರೋ ಮನೆ ಕಟ್ಟಿಸಿಕೊಳ್ಳೋದು ಸಿಕ್ಕಾಪಟ್ಟೆ ಕಾಮನ್ ಆಗಿದೆ. ಇನ್ನು ಖಾಲಿ ಇರುವ ಜಾಗವನ್ನ ಅನೇಕರು ಒತ್ತುವರಿ ಮಾಡಿಕೊಂಡು ದರ್ಬಾರ್ ಮಾಡ್ತಿದ್ದವರಿಗೆ ಬೆಳ್ಳಂಬೆಳಗ್ಗೆ ಜಿಬಿಎ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಜಿಬಿಎ ಅಧಿಕಾರಿಗಳು ಏನ್ ಮಾಡಿದ್ರು? ಆ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಅನಧಿಕೃತ ಮನೆಗಳ ಮೇಲೆ ಜೆಸಿಬಿ ಗರ್ಜನೆ. ಒತ್ತುವರಿ ಮಾಡಿದ್ದ 200 ಮನೆಗಳು ನೆಲಸಮ. ಕೋಗಿಲು ಕ್ರಾಸ್ ಬಳಿ ಅಕ್ರಮವಾಗಿ ಒತ್ತುವರಿ. ಕಟ್ಟಡಗಳನ್ನ ಡೆಮಾಲಿಷ್ ಮಾಡ್ತಿರೋ ಜೆಸಿಬಿಗಳು, ಕಣ್ಣೆದುರೇ ನೆಲಸಮವಾಗ್ತಿರೋ ತಮ್ಮ ಮನೆಗಳು. 10ಕ್ಕೂ ಹೆಚ್ಚು ಸಿಸಿಬಿಗಳಿಂದ ಕಾರ್ಯಾಚರಣೆ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಯಲಹಂಕ ಸಮೀಪದ ಕೋಗಿಲು ಕ್ರಾಸ್ನಲ್ಲೇ. ನಗರದಲ್ಲಿ ಅನಧಿಕೃತ ನಿವೇಶನಗಳ ವಿರುದ್ಧ ಜಿಬಿಎ ಸಮರ ಸಾರಿದೆ. ಇಂದು ಬೆಳ್ಳಂಬೆಳಗ್ಗೆ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲೇ 200ಕ್ಕೂ ಹೆಚ್ಚು ಮನೆಗಳ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಇಲ್ಲಿ 80 ಕೋಟಿ ಬೆಲೆ ಬಾಳುವ 14 ಎಕರೆ ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ 190ಕ್ಕೂ ಹೆಚ್ಚು ಮನೆಗಳನ್ನ ಏಕಾಏಕಿ ನೆಲಸಮಗೊಳಿಸಲಾಗಿದೆ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಮಂಡಳಿಯಿಂದ ಮನೆ ತೆರವು ಮಾಡುವಂತೆ ನೋಟಿಸ್ ಕೊಟ್ಟಿದ್ರೂ ಸಹ ನಿವಾಸಿಗಳು ಖಾಲಿ ಮಾಡಿರಲಿಲ್ಲ. ಹೀಗಾಗಿ ಇಂದು ಬೆಳ್ಳಂಬೆಳಗ್ಗೆ ಪೊಲೀಸ್ ಭದ್ರತೆಯೊಂದಿಗೆ ತೆರಳಿದ ಅಧಿಕಾರಿಗಳು, ಅಗ್ನಿಶಾಮಕ ದಳ, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಬಿಎಂಟಿಎಫ್ ಸಿಬ್ಬಂದಿ ಸೇರಿದಂತೆ 300ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಇನ್ನು ಏಕಾಏಕಿ ಡೆಮಾಲಿಷನ್ ಮಾಡಿದ್ದರ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳು ಬೀದಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ವು. ಕಷ್ಟಪಟ್ಟು ಸೂರು ಕಟ್ಟಿಕೊಂಡಿದ್ದ ಜನರು ಇದೀಗ ಬೀದಿಗೆ ಬಿದ್ದಿದ್ದಾರೆ. ಉಲ್ಲಾಸ್ ಕಿರುವಾಸ್, ಎ ಗ್ಯಾರಂಟಿ ನ್ಯೂಸ್, ಬೆಂಗಳೂರು.